ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ವೆರಿ ಹೆಲ್ದಿ ಆದಂತಹ ವೆರಿ ಟೇಸ್ಟಿ ಆದಂತಹ ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಹೆಲ್ದಿ ಆದಂತಹ ಜ್ಯೂಸ್ನ ತಯಾರು ಮಾಡೋಣ. ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ಜ್ಯೂಸನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸೌತೆಕಾಯಿ ತಗೊಂಡಿದ್ದೀನಿ, ಒಂದು ಕಪ್ ಆಗುವಷ್ಟು ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೀನಿ, 1 ಕಪ್ ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ, 1 ಕಪ್ ಕ್ಯಾರೆಟ್, ಸ್ವಲ್ಪ ನಿಂಬೆಹಣ್ಣಿನ ರಸ, ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ದಾಳಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ, ಬೀಟ್ರೂಟನ್ನು ಸಹ ಹಾಕೋತಾ ಇದ್ದೀನಿ, ಹಾಗೆಯೇ ಕ್ಯಾರೆಟನ್ನು ಕೂಡ ಹಾಕೋತಾ ಇದ್ದೀನಿ, ಸೌತೆಕಾಯಿಯನ್ನು ಕೂಡ ಹಾಕೋತಾ ಇದ್ದೀನಿ, ಹಾಗೆಯೇ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ಹಾಗೂ ದಾಳಿಂಬೆ ಹಣ್ಣಿನಲ್ಲಿ ವಿಟಮಿನ್ಗಳು, ಕಬ್ಬಿಣದ ಅಂಶಗಳು, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ತುಂಬಾ ಇದೆ ಅಂತ ಹೇಳ್ಬಹುದು. ಎಲ್ಲವನ್ನೂ ಈ ರೀತಿ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹೊಟ್ಟೆ ತುಂಬ ಹಸಿವಾಗುತ್ತೆ, ರಕ್ತದ ಕಣಗಳು ಕೂಡ ಹೆಚ್ಚಾಗುತ್ತೆ, ನರಗಳಿಗೆ ಹಾಗೂ ಕೈಕಾಲುಗಳಿಗೆ ತುಂಬಾ ಶಕ್ತಿ ಬರುತ್ತೆ, ಕೂದಲು ಉದುರುವ ಸಮಸ್ಯೆ ಇದ್ದರೆ ಅದು ಕೂಡ ದೂರವಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಸೋಸ್ಕೋತಾ ಇದ್ದೀನಿ. ಚರ್ಮಕ್ಕೆ ಒಳ್ಳೆಯದು, ಒಳ್ಳೆ ಗ್ಲೋ ಬರುತ್ತೆ, ಕಾಂತಿಯುತವಾದಂಥ ಚರ್ಮ ನಿಮ್ಮದಾಗುತ್ತೆ, ಹಾಗೂ ಕಣ್ಣುಗಳಿಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಈ ಜ್ಯೂಸ್ ಕೊಡುವಾಗ ಜೇನುತುಪ್ಪ ಹಾಕ್ಕೊಡಿ, ಅಥವಾ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದು. ನಾವು ಮೆಡಿಸನ್ ರೀತಿ ತಗೋತಿರೋದ್ರಿಂದ ಈ ಜ್ಯೂಸನ್ನು ಏನೂ ಹಾಕ್ತಾ ಇಲ್ಲ ನಾನು. ನೋಡಿ ಫ್ರೆಂಡ್ಸ್, ಸೋಸ್ಕೊಂಡಾಗಿದೆ. ಒಂದು ಗ್ಲಾಸ್ಗೆ ಸರ್ವ್ ಮಾಡೋಣ. ಬೀಟ್ರೂಟ್ ಎಲ್ಲವನ್ನು ಡಾಮಿನೇಟ್ ಮಾಡುತ್ತೆ, ಒಳ್ಳೆಯ ರೀತಿಯ ಕಲರ್ ಕೊಡುತ್ತೆ, ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು, ತುಂಬಾ ಮೆಡಿಸನ್ ವ್ಯಾಲ್ಯೂ ಇರುವಂಥ ಜ್ಯೂಸ್ ಅಂತ ಕೂಡ ಹೇಳ್ಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದರ ಪ್ರಯೋಜನ ತುಂಬಾ ಆಗುತ್ತೆ. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗೋದಿಲ್ಲ, ಕೆಲಸದ ಒತ್ತಡ ಇರೋದ್ರಿಂದ ಈ ರೀತಿ ಜ್ಯೂಸನ್ನು ಬೆಳಿಗ್ಗೆ ಕುಡಿತಾ ಬಂದರೆ ತುಂಬಾ ಒಳ್ಳೆಯದು. ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಸಾಲ್ಟ್ ಕೂಡ ಹಾಕೊಂಡು ಕುಡಿಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ, ಹಾಗೂ ಎಲ್ಲರಿಗೂ ಕೂಡ ಉಪಯುಕ್ತ ಅಂತ ಹೇಳ್ಬಹುದು. ರಕ್ತದ ಕಣಗಳು ಕೂಡ ಹೆಚ್ಚಾಗುತ್ತೆ. ತುಂಬಾ ಅನಿಮಿಕ್ ಇರೋರು ಈ ಜ್ಯೂಸನ್ನು ದಿನ ಕುಡಿಯೋದ್ರಿಂದ ಅವರಿಗೆ ತುಂಬಾ ಒಳ್ಳೆಯದು. ನಾವಿಲ್ಲಿ ಬೆಳೆಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೌತೆಕಾಯಿನ ನಾವು ಊಟಕ್ಕೆ ಮುಂಚೆ ರಸ ಕುಡಿಯೋದ್ರಿಂದ ತುಂಬಾ ಹೊಟ್ಟೆ ಹಸಿವು ಆಗುತ್ತೆ, ಹಾಗೂ ತಿಂದಂಥ ಪದಾರ್ಥಗಳು ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ. ದಿನಕ್ಕೆ ಒಂದಾದರೂ ದಾಳಿಂಬೆ ಹಣ್ಣನ್ನು ತಿಂತಾ ಬಂದರೆ ಎಷ್ಟೇ ಅನಿಮಿಕ್ ಇದ್ರೂ ಕೂಡ ಅವ್ರಿಗೆ ಆರೋಗ್ಯದಲ್ಲಿ ಉತ್ತಮ ಅಂತ ಹೇಳ್ಬಹುದು. ಕ್ಯಾರೆಟ್ ಮತ್ತು ಬೀಟ್ರೂಟ್ ಒಳ್ಳೆ ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಇದು ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶಗಳನ್ನು ಕೂಡ ಹಾಗೂ ಪ್ರೋಟೀನ್, ವಿಟಮಿನ್ಸ್ ಕೂಡ ಸಿಗುತ್ತೆ. ಕೂದಲಿಂದ ಹಿಡಿದು ನರಗಳಿಗೂ ಕೂಡ ಒಳ್ಳೆ ಉತ್ತೇಜನವನ್ನು ಕೊಡುತ್ತೆ ಬೀಟ್ರೂಟ್ ಮತ್ತು ಕ್ಯಾರೆಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಆರೋಗ್ಯದಾಯಕ ಜ್ಯೂಸನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.